ವೈದಿಕ ವಿದ್ಯೆ ಎನ್ನುವುದು ಸಂಪಾದನೆಗೋಸ್ಕರ ಮಾಡುವಂತಹದ್ದಲ್ಲ. ಅಂದ್ರೆ ಅದರಿಂದ ಸಂಪಾದನೆಯೂ ಆಗಬಹುದು, ಅದು ಬೇರೆ ವಿಷಯ. ಆದ್ರೆ ಸಂಪಾದನೆ ಅನ್ನೋದು ಈ ವಿದ್ಯೆಯ ಉದ್ದೇಶ ಅಲ್ಲ. ಬೇರೆ ವಿದ್ಯೆಗಳ ಉದ್ದೇಶ ಏನು ಅಂದ್ರೆ ಸಂಪಾದನೆ. ಲೋಕದಲ್ಲಿ ಬೇರೆ ಬೇರೆ ರೀತಿಯಂತಹ ವಿದ್ಯೆಗಳಿವೆ. ಆ ವಿದ್ಯೆಗಳ ಒಂದು ಉದ್ದೇಶ ಏನು ಅಂದ್ರೆ ಸಂಪಾದನೆ. ಚೆನ್ನಾಗಿ ಇದನ್ನೆಲ್ಲ ಚೆನ್ನಾಗಿ ಓದಿದ್ರೆ ಸಂಪಾದನೆ ಅಂದ್ರೆ ಅಲ್ಲೂ ಬರೀ ಸಂಪಾದನೆ ಅಲ್ಲ, ಜನರಿಗೆ ಉಪಯೋಗ ಆಗುವುದು, ಅದರ ಮೂಲಕ ಸಂಪಾದನೆ ಚೆನ್ನಾಗಾಗುವುದು. ಬೇರೆ ವಿದ್ಯೆಗಳನ್ನು ಅಭ್ಯಾಸ ಮಾಡೋದ್ರ ಮೂಲಕ ಜನರಿಗೂ ಉಪಯೋಗ ಆಗುತ್ತೆ, ತನ್ಮೂಲಕ ಸಂಪಾದನೆಯೂ ಸಹ ಆಗುತ್ತೆ ಅನ್ನುವಂತಹ ಉದ್ದೇಶ ಅಲ್ಲಿರುತ್ತೆ. ಆದ್ರೆ ಇದರ ಒಂದು ಉದ್ದೇಶ ಸಂಪಾದನೆ ಅಲ್ಲ. ಸಂಪಾದನೆ ಇದರಿಂದ ತಾನಾಗೆ ಆದರೆ ಅದು ಬೇರೆ ವಿಷಯ. ನಾವು ಸಂಪಾದನೆ ಮಾಡೋದಕ್ಕೋಸ್ಕರವೇ ಅಧ್ಯಯನ ಮಾಡುವುದು ಅಂತ ಹಾಗಿರುವುದಿಲ್ಲ. ಅದರಿಂದಲೇ ಶಾಸ್ತ್ರವು ಸಹ ನೀನೇನು ಕಾರಣವನ್ನು ಕೇಳದ ಅಧ್ಯಯನ ಮಾಡು ಅಂತ ಹೇಳಿದ್ದು ಅದಕ್ಕೋಸ್ಕರವೇ. ಇದನ್ನ ಅಧ್ಯಯನ ಮಾಡಿದ್ರೆ ಏನ್ ಸಂಪಾದನೆ ಆಗುತ್ತೆ, ಅದೇನಾಗುತ್ತೆ ಅಂತ ಕೇಳಬೇಡ, ಕೇಳದೆ ಅಧ್ಯಯನ ಮಾಡು ಅಂತ ಶಾಸ್ತ್ರಗಳು ನಮಗೆ ಅಪ್ಪಣೆ ಮಾಡಿವೆ. ಅದರಿಂದ ಇಂತಹ ಒಂದು ಹಾಗಾದ್ರೆ ಈ ವಿದ್ಯೆಯ ಒಂದು ಪ್ರಯೋಜನ ಏನು ಅಂತಂದ್ರೆ ಶ್ರೇಯಸ್ಸು, ಸಮಸ್ತ ಮನುಕುಲದ ಒಂದು ಶ್ರೇಯಸ್ಸು ಈ ಒಂದು ವಿದ್ಯೆಯಿಂದ ಸಾಧ್ಯವಾಗುತ್ತೆ. ನಮ್ಮೆಲ್ಲರ ಒಂದು ಶ್ರೇಯಸ್ಸಿಗೆ ಕಾರಣವಾಗಿರತಕ್ಕಂತಹ ಧರ್ಮವು ಈ ಒಂದು ವಿದ್ಯೆಯ ಮೂಲಕ ಪ್ರತಿಪಾದಿತವಾಗಿದೆ. ಇಂತಹ ಒಂದು ಧರ್ಮವನ್ನು ಆಚರಣೆ ಮಾಡಿದಾಗ ನಮಗೆಲ್ಲರಿಗೂ ಸಹ ಶ್ರೇಯಸ್ಸು ಅನ್ನೋದು ಪ್ರಾಪ್ತವಾಗುತ್ತೆ. ಈ ಪ್ರಪಂಚಕ್ಕೆ ಆಧಾರವಾಗಿರುವಂತಹದ್ದು ಯಾವುದು ಅಂತಂದ್ರೆ ಧರ್ಮ, ಬೇರೆ ಯಾವುದೂ ಅಲ್ಲ. ಐಶ್ವರ್ಯವೋ ಇತ್ಯಾದಿಗಳು ಈ ಪ್ರಪಂಚಕ್ಕೆ ಆಧಾರ ಅಲ್ಲ. ಇದಕ್ಕೆ ಆಧಾರ ಅಂತಂದ್ರೆ ಧರ್ಮ. ಆ ಧರ್ಮ ಅನ್ನೋದು ಇದ್ರೆ ಈ ಐಶ್ವರ್ಯ ಇತ್ಯಾದಿಗಳೆಲ್ಲದು ಉಳಿದದ್ದೆಲ್ಲದು ಸಹ ಬರುತ್ತೆ. ಅದೆಲ್ಲವುದು ನಮ್ಮ ಕಣ್ಣಿಗೆ ಕಾಣ್ತಾ ಇರುತ್ತೆ, ಆದ್ರೆ ಇದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಆದ್ರೆ ಇದೇ ನಿಜವಾದಂತಹ ಒಂದು ಆಧಾರ. ಅದರ ಮೇಲೆ ಈ ಪ್ರಪಂಚ ಅನ್ನೋದಿದೆ. ಇದರ ಒಂದು ಆಧಾರದಲ್ಲಿ ಪ್ರಪಂಚ ಅನ್ನೋದು ನಡೀತಾ ಇದೆ. ಇದನ್ನೇ ಧರ್ಮ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಎಂಬುದಾಗಿ ಆ ಮಹಾನಾರಾಯಣ ಉಪನಿಷತ್ತು ನಮಗೆ ಹೇಳುತ್ತಾ ಇದೆ. ಅದರಿಂದ ಈ ವೇದಶಾಸ್ತ್ರ ವಿದ್ಯೆಯ ಒಂದು ಸಂರಕ್ಷಣೆ ಅನ್ನೋದು ಚೆನ್ನಾಗಾಯ್ತು ಅಂತಂದ್ರೆ ಅದರಿಂದ ಆ ಒಂದು ಧರ್ಮದ ಸಂರಕ್ಷಣೆಯನ್ನು ಮಾಡುವುದರಲ್ಲಿ ವೈದಿಕ ವಿದ್ಯೆಯ ಸಂರಕ್ಷಣೆ ಅನ್ನುವುದೇ ಮೊದಲನೇದು, ಪ್ರಧಾನವಾದದ್ದು. ಇದನ್ನು ಮಾಡದೆ ಬೇರೆ ಏನೇ ಮಾಡಿದ್ರೂ ಸಹ ಅದರಿಂದ ಧರ್ಮ ಸಂರಕ್ಷಣೆ ಆಗುವುದಿಲ್ಲ, ಅದರಿಂದ ಶ್ರೇಯಸ್ಸು ಸಹ ನಮಗೆ ಪ್ರಾಪ್ತವಾಗುವುದಿಲ್ಲ. ಅದರಿಂದ ಇದನ್ನ ಚೆನ್ನಾಗಿ ಸಂರಕ್ಷಣೆ ಮಾಡಬೇಕು. ಇದರಿಂದ ಈ ಪ್ರಪಂಚದ ಸಮಾಜದ ಒಂದು ಶ್ರೇಯಸ್ಸು ಅನ್ನೋದು ಅತ್ಯಂತ ವಿಶಿಷ್ಟವಾಗಿ ಎಲ್ರಿಗೂ ಸಹ ಪ್ರಾಪ್ತವಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಮತ್ತೆ ಈ ಒಂದು ವಿಷಯ ಏನಿದೆಯೋ ಇದು ಬರೀ ಯಾರೋ ಒಬ್ಬರು ಕಲ್ಪನೆ ಮಾಡಿ ಹೇಳಿರುವಂತಹ ವಿಷಯ ಅಲ್ಲ. ಧರ್ಮ ಅನ್ನೋದು ನಮಗೆ ಶ್ರೇಯಸ್ಸಿಗೆ ಸಾಧನ ಅನ್ನುವಂತಹ ವಿಚಾರ ಏನಿದೆಯೋ ಇದು ಸುಮ್ಮನೆ ಯಾರೊಬ್ರು ಕಲ್ಪನೆ ಮಾಡಿ ಯಾರೊಬ್ರು ಯೋಚನೆ ಮಾಡಿ ಹೀಗೆ ಹೇಳಿದ್ರು ಅಂತ ನಾವು ಭಾವಿಸಿದ್ರೆ ಅದು ಬಹಳ ತಪ್ಪು. ಇದು ವಾಸ್ತವವಾದಂತಹ ವಿಚಾರ, ಇದು ಕಾಲ್ಪನಿಕವಾದಂತಹ ವಿಚಾರ ಅಲ್ಲ, ಅಥವಾ ಯಾರೋ ಒಬ್ಬರು ಹಾಗೆ ಯೋಚನೆ ಮಾಡಿ ಹೇಳುವಂತಹ ವಿಚಾರ ಅಲ್ಲ. ಇದು ವಾಸ್ತವವಾದಂತಹ ವಿಚಾರವು ವಾಸ್ತವವಾಗಿದೆ. ಅದನ್ನು ನಾವು ತಿಳ್ಕೊಳ್ತಾ ಇದ್ದೇವೆ, ಶಾಸ್ತ್ರಗಳ ಮೂಲಕ ಅದನ್ನು ನಾವು ತಿಳಿಯುತ್ತಾ ಇದ್ದೇವೆ. ಈ ಒಂದು ಧರ್ಮ ಮಾರ್ಗ ಅನ್ನೋದೇನಿದೆಯೋ ಇದರಿಂದ ನಮಗೆ ಶ್ರೇಯಸ್ಸು ಪ್ರಾಪ್ತವಾಗುತ್ತೆ ಅನ್ನೋದು ಸುಮ್ಮನೆ ಯಾರೊಬ್ರು ಕಲ್ಪನೆ ಮಾಡಿ ಹೇಳಿರುವಂತಹ ವಿಷಯ ಅಲ್ಲ, ಇದು ವಾಸ್ತವವಾದಂತಹ ವಿಷಯ. ಆದ್ರೆ ಇದು ವಾಸ್ತವವಾದಂತಹ ವಿಷಯವಾದರೂ ಇದನ್ನ ಕೇವಲ ನಮ್ಮ ಬುದ್ಧಿಯಿಂದ ತಿಳ್ಕೊಳ್ಳುವುದು ಕಷ್ಟ. ನಮ್ಮ ಬುದ್ಧಿಯಿಂದ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಬಹುದು. ಲೋಕದಲ್ಲಿ ಒಂದಿಷ್ಟು ವಿಚಾರಗಳನ್ನು ಬೇಕಾದ್ರೆ ನಾವು ಲೋಕದಲ್ಲೇ ತುಂಬಾ ಎಲ್ಲಾ ವಿಚಾರಗಳನ್ನು ನಮ್ಮ ಬುದ್ಧಿಯಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಲೌಕಿಕವಾದಂತಹ ವಿಚಾರಗಳನ್ನ ಯಾರನ್ನೋ ಒಬ್ಬರನ್ನ ಕೇಳಬೇಕಾಗುತ್ತೆ. ಎಲ್ಲ ನಮ್ಮ ಕಣ್ಣೆದುರಿಗೇನೆ ಇದೆ, ಆದ್ರೆ ಇದು ಹೀಗೆ, ಇದರಿಂದ ಹೀಗೆ ಕೆಲಸ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅದು ಯಾರಾದ್ರೂ ಹೇಳ್ಕೊಟ್ರೆ ಮಾತ್ರ ನಮಗದು ಗೊತ್ತಾಗುತ್ತೆ. ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಗಾಡಿ ಇದೆ, ಗಾಡಿಯಲ್ಲಿ ಎಲ್ಲವೂ ಇದೆ. ಗಾಡಿ ಕಲ್ತವನು ಒಬ್ಬ ಗಾಡಿಯನ್ನು ಕಲ್ತುಕೊಂಡು ಗಾಡಿ ಒಳಗೆ ಕೂತ ಮೇಲೆ ಅಲ್ಲಿ ಹೊಸ ಹೊಸ ಅವಯವಗಳೆಲ್ಲ ಬರುವುದಿಲ್ಲ ಗಾಡಿಯಲ್ಲಿ. ಒಬ್ಬ ಏನೂ ಗೊತ್ತಿಲ್ಲದೆ ಇರುವವನು ಗಾಡಿ ಒಳಗೆ ಕೂತ್ಕೊಂಡ್ರು, ಚೆನ್ನಾಗಿ ಓಡಿಸುವುದನ್ನು ಕಲ್ತ್ಕೊಂಡವನು ಗಾಡಿಯಲ್ಲಿ ಕೂತ್ಕೊಂಡ್ರು, ಗಾಡಿ ಒಂದೇ ತರ ಇದೆ. ಆದ್ರೆ ವ್ಯತ್ಯಾಸ ಎಲ್ಲಿದೆ ಅಂತಂದ್ರೆ ಇವನ ತಿಳುವಳಿಕೆಯಲ್ಲಿದೆ. ಅವನಿಗೆ ಗೊತ್ತಿದೆ, ಇವನಿಗೆ ಗೊತ್ತಿಲ್ಲ. ಒಬ್ಬ ಗೊತ್ತಿದ್ದವನು ಬಂದು ಕೂತ ತಕ್ಷಣ ಗಾಡಿ ಸ್ವರೂಪನೇ ಬದಲಾಗ್ಬಿಡುತ್ತೆ, ಗೊತ್ತಿಲ್ಲದೆ ಇರುವವನು ಬಂದ ತಕ್ಷಣ ಅದು ಬೇರೆ ತರ ಇರುತ್ತೆ ಅಂತಿಲ್ಲ. ಅದು ಒಂದೇ ರೀತಿಯಾಗಿರುತ್ತೆ. ಇವನು ಅದನ್ನು ತಿಳ್ಕೊಳ್ಳಬೇಕಾಗಿದೆ. ಅಂದ್ರೆ ಅಲ್ಲಿಗೆ ಏನಾಯ್ತು, ಬರೀ ಅದನ್ನು ನೋಡಿ ಇವನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಎಲ್ಲವೂ ಒಂದೇ ತರ ಇದೆ, ಹಾಗೇ ಇದೆ. ಆದ್ರೆ ಅದನ್ನು ತಿಳ್ಕೊಳ್ಳಬೇಕು ಅಂತಂದ್ರೆ ಅದಕ್ಕೊಬ್ಬ ಮಾರ್ಗದರ್ಶಕ ಹೇಳಿಕೊಡೋನೊಬ್ಬ ಬೇಕು. ಅಂದ್ರೆ ಅಲ್ಲಿಗೆ ಈ ರೀತಿಯಾಗಿ ಲೌಕಿಕವಾದಂತಹ ಎಷ್ಟೋ ವಿಚಾರಗಳಿವೆ, ಅವುಗಳನ್ನೇ ಕೇವಲ ನಮ್ಮ ಬುದ್ಧಿಯಿಂದ ನಾವು ಯೋಚನೆ ಮಾಡಿ ತಿಳ್ಕೊಳ್ಳಿಕ್ಕಾಗುವುದಿಲ್ಲ ಅಂತಂದ ಮೇಲೆ ಇನ್ನ
ಈ ಅಲೌಕಿಕವಾದಂತಹ ಈ ಧರ್ಮದ ಬಗ್ಗೆ ಪ್ರತ್ಯೇಕವಾಗಿ ಹೇಳ್ಬೇಕಾಗೇ ಇಲ್ಲ. ಆದ್ರಿಂದ ಅದನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಬುದ್ಧಿ ಸಾಕಾಗುವುದಿಲ್ಲ. ಅದಕ್ಕೋಸ್ಕರ ನಾವು ವೇದಗಳನ್ನು ಶಾಸ್ತ್ರಗಳನ್ನ ಆಶ್ರಯಿಸಬೇಕು. ಇಂತಹ ಪ್ರಮಾಣಗಳಿಂದ ನಾವು ಇದನ್ನ ತಿಳ್ಕೊಂಡು ನಾವು ನಮ್ಮ ಜೀವನದಲ್ಲಿ ಧರ್ಮದ ಆಚರಣೆಯನ್ನ ವಿಶೇಷವಾಗಿ ಮಾಡಬೇಕು. ಏನು ತಿಳ್ಕೊಂಡ್ರೂ ಸಹ, ಏನು ಆಚರಣೆ ಮಾಡಿದ್ರೂ ಸಹ ಅದಕ್ಕಿಂತಹದ್ದೊಂದು ಪ್ರಮಾಣ ಅನ್ನೋದಿರ್ಬೇಕು. ಈ ಪ್ರಮಾಣ ಅನ್ನೋದಿಲ್ಲ ಅಂತಂದ್ರೆ ಆವಾಗ ಅಂತಹ ಆಚರಣೆ, ಯಾವುದೇ ಪ್ರಮಾಣ ಇಲ್ಲದೆ ಇರುವಂತಹ ಆಚರಣೆ ಅನ್ನೋದು ಅದು ಮೂಢನಂಬಿಕೆ ಅಂತ ಅನಿಸ್ಕೊಳ್ಳುತ್ತೆ.